ಈ ದೇಶದ ಪ್ರಜೆಗಳು ಈ ದೇಶದಲ್ಲಿ ಸುಮಾರು 24ರಿಂದ 25 ಕೋಟಿ ಮುಸ್ಲಿಂ ಜನಾಂಗ ಇದ್ದೀವಿ. ನಮ್ಮ ಹಕ್ಕನ್ನು ನಾವನ್ನು ಪಡಿಬೇಕು, ನಾವು ಹೋರಾಟನ ಮಾಡಬೇಕು ಅಂತ ಇದ್ದೀವಿ. ಅದೇ ತರ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ನಿನ್ನೆ ತಾನೇ ಇವತ್ತು ನಮ್ಮ ಹೋಮ್ ಮಿನಿಸ್ಟರ್ ಅಂತ ಅಮಿತ್ ಶಾಜಿ ಅವರು ಟಿವಿ ಮಾಧ್ಯಮದಲ್ಲಿ ಒಂದು ಮಾತು ಹೇಳಿದ್ರು. ಅವರು ಇದು ಪಾರ್ಲಿಮೆಂಟ್ ಅಲ್ಲೂ ಹೇಳಿದ್ರು, ನಮ್ಮ ದೇಶದ ವಕ್ಫ್ ಬೋರ್ಡ್ ಇದು ವಕ್ಫ್ ಬೋರ್ಡ್ ಆಸ್ತಿ ಏನಿದೆ 2013ರಲ್ಲಿ ಅವರು 13 ಲಕ್ಷ ಎಕರೆ ಇತ್ತು. ಈಗ 2025ರಲ್ಲಿ 2013ರಿಂದ 2025ರಲ್ಲಿ 21 ಲಕ್ಷ ಎಕರೆ ಜಾಸ್ತಿ ಆಗಿದೆ ಅಂತ ಹೇಳಿದ್ರು. ಅದಕ್ಕೆ ಉದಾಹರಣೆ ನಾನು ವಕ್ಫ್ ಬಗ್ಗೆ ಆದಷ್ಟು ತಿಳ್ಕೊಂಡಿದ್ದೀನಿ. ಬಟ್ ಇದು ವಕ್ಫಲ್ಲಿ ಏನಾಗಿದೆ ಅಂದ್ರೆ, ಇದು ಕಾನೂನಲ್ಲಿ ವಕ್ಫ್ ಜಾಗ ನಮ್ಮ ಮುಸ್ಲಿಂ ಜನಾಂಗ ಎಲ್ಲ ಯಾರ್ಯಾರು ವಕ್ಫ್ ಮಾಡಿದ್ರು ಅದು ಹಾಗೆ ಇತ್ತು. ಬಟ್ ಆ ವಕ್ಫಲ್ಲಿ ಸೇರಿಸಿದ್ದಿಲ್ಲ. ಅದು ಇವತ್ತು ಈಗ 2013 ಮ್ಯಾಗೆ 15 ತನಕ ಅವೆಲ್ಲ ವಕ್ಫ್ ಬೋರ್ಡಿಗೆ ಸೇರಿಸಿದ್ದಾರೆ. ಯಾಕಂದ್ರೆ ವಕ್ಫ್ ಬೋರ್ಡ್ ನಮ್ಮ ಸರ್ಕಾರ ವಕ್ಫ್ ಬೋರ್ಡ್ ಅಂತ ಹೇಳಿ ಸೇರಿಸಿದ್ದಾರೆ. ಅದು ನಮ್ಮಲ್ಲಿ ಒಂದೇನಿದೆ, ವಕ್ಫ್ ಬೋರ್ಡ್ ಆಸ್ತಿ ನಮ್ಮ ಮಸೂತಿ ಆಗ್ಲಿ, ದರ್ಗಾ ಆಗ್ಲಿ, ಬೇರೆ ಎಲ್ಲ ಸಂಸ್ಥೆಗಳು ಏನೇನಿದಾವೆ, ಸ್ಕೂಲ್ ಆಗ್ಲಿ, ಎಲ್ಲ ಸಂಸ್ಥೆಯಲ್ಲಿ ಏನೇನು ನಾವು ಮಾಡ್ತಾ ಇದ್ದೀವೋ ಆ ದುಡ್ಡನ್ನು 7% ನಾವು ವಕ್ಫ್ ಬೋರ್ಡಿಗೆ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದೀವಿ ದಯವಿಟ್ಟು. ಹಾಗಾಗಿ ನಾವು ಈ ವಕ್ಫ್ ಬೋರ್ಡ್ ವಿಷಯದಲ್ಲಿ ಏನ್ ಕಾನೂನು ಜಾರಿ ಮಾಡಿದ್ದಾರೆ ಆ ಕಾನೂನನ್ನು ವಾಪಸ್ ತಗೊಂಡು ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಹೇಳ್ತಾ ನಾನು ಮಾತಾಡಿದ್ದೀನಿ. ಅದು आपके सामने उस्मानिया चादर ट्रस्ट के प्रेसिडेंट JBD बाबू साहेब आपके सामने बात करूँ. अस्सलाम वालेकुम रहमतुल्लाहि वबरकातुहू. ಎಲ್ಲ ನಮ್ಮ ಮುಸ್ಲಿಮ್ಸ್ ಬಾಂಧವರೇ ಮತ್ತು ಇಲ್ಲಿ ಈ ಸಭೆಯಲ್ಲೆಲ್ಲ ಸೇರಂತ ನನ್ನ ಹಿಂದೂ ಅಣ್ಣ ತಮ್ಮಂದಿರೇ, ಇವತ್ತು ನಾವು ಈಗ ನಮ್ಮ ಭಾರತ ದೇಶದಲ್ಲಿ ನಾವು ನಮ್ಮ ಹಕ್ಕಿನ ಬಗ್ಗೆ ನಾವು ರೋಡ್ ಇರುವಂತ ಪರಿಸ್ಥಿತಿ ನಮಗೆ ಉತ್ಪನ್ನವಾಗ್ತಾ ಇದೆ. ಯಾಕಂದ್ರೆ ಈ ಬಿಜೆಪಿ ಸರ್ಕಾರ ಹಲವಾರು ಮುಸ್ಲಿಮ್ಸ್ ಬಾಂಧವರ ಮೇಲೆ, ನಮ್ಮ ಸಮಾಜದ ಮೇಲೆ ಎಲ್ಲ ಪ್ರತಿಯೊಂದು ಸಲನೂ ಕೂಡ ಯಾವ್ದಾದ್ರು ಒಂದು ಒತ್ತಡ ಹೊರತಿರ್ತಾ ಇದ್ದಾರೆ. ಒಂದ್ಸಲ 3 ತಲಾಖ್ ತಂದ್ರು, ಎಲ್ಲ ಮಸೀದಿ ಮೇಲೆ ಮೈಕುಳಿತು ತಂದ್ರು, 370 ತಂದ್ರು, ಈಗ ವಕ್ಫ್ ತಂದ್ರು, NRC ತಂದ್ರು. ಈ 2014ರ ಅವತ್ತಿಂದ ಇವತ್ತವರೆಗೂ ಕೂಡ ನಮ್ಮ ಮುಸಲ್ಮಾನರ ಮೇಲಿನ ಕೂಡ ಧ್ವನಿ ಆಗ್ತದೆ. ಇದು ಯಾಕೆ ಈ ಬಿಜೆಪಿ ಸರ್ಕಾರ ನಮಗೆ ಗುರುತಿಸ್ತಾ ಇದೆ ಅಂತೇಳಿ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ನಾವು ಈ ದೇಶದ ಜನಪ್ರತಿನಿಧಿಗಳಲ್ವಾ, ಈ ದೇಶದ ನಾವು ಈ ಮಣ್ಣಿನ ಋಣ ನಮ್ಮಲ್ಲಿ ಇಲ್ವಾ, ಈ ಭಾರತ ದೇಶ ನಾವಿಲ್ವಾ, ಯಾಕೆ ನಮ್ಮ ಹಿಂದೂ ಮತ್ತೆ ಮುಸಲ್ಮಾನರ ಬಾಂಧವ್ಯದಲ್ಲಿ ನೀವು ಯಾಕೆ ತೊಡಗುಸ್ತಲ್ಲಿ ಇಡ್ತಾ ಇದ್ದೀರಾ? ಎಲ್ಲರೂ ಕೂಡ ನಿಮ್ಮ ಮಾತು ಕೇಳಕ್ಕೆ ಸಿದ್ಧವಾಗಿಲ್ಲ. ಕಾನೂನು ಸಮಾಜ ಯಾರು ಕೂಡ ನಮ್ಮ ಮಾತು ಬಿಜೆಪಿ ಅವರು ಕೇಳ್ತಾರೆ, ನಮ್ಮ ಹಿಂದೂ ಅಣ್ಣ ತಮ್ಮಂದಿರು. ಆದ್ರೆ ಎಲ್ಲೋ ಒಂದು 25-30% ಕೇಳ್ತಾರೆ. 70% ಯಾರು ನಿಮ್ಮ ಮಾತು ಕೇಳಕ್ಕೆ ಹಿಂದೂ ಅಣ್ಣ ತಮ್ಮಂದಿರು ಯಾರು ನಿಮ್ಮ ಮಾತು ಒಪ್ಪಲ್ಲ. ಯಾಕೆ ಒಪ್ಪಲ್ಲ ಅಂದ್ರೆ, ನಾವು ಈ ದೇಶದಲ್ಲಿ, ಭಾರತ ದೇಶದಲ್ಲಿ, ನಮ್ಮ ದೇಶದಲ್ಲಿ ನಾವು ಹಿಂದೂ ಮುಸ್ಲಿಮ್ಸ್ ಅಣ್ಣ ತಮ್ಮ ಆಗಿ ನಾವು ಇಲ್ಲಿ ಭಾಗವಹಿಸ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಅವ್ರು ಈ ಸಂದರ್ಭದಲ್ಲಿ ನಾವು ಧನ್ಯವಾದ ಹೇಳಬೇಕು. ಎಲ್ಲರೂ ನಿಮ್ಮ ಬಿಜೆಪಿ ಅವ್ರ ಮಾತು ಕೇಳಲ್ಲ. ಈಗ 2014 ಮುಂಚೆ ಏನು ಬಿಜೆಪಿ ಇತ್ತು, ನಮ್ಮ ನಿರಂತರದ ವಾಜಪೇಯಿ ಅವರು ಬಿಜೆಪಿ ಸರ್ಕಾರ ನಡೆಸಬೇಕಾದ್ರೆ ನಮಗೆ ಎಷ್ಟು ಸಂತೋಷ ಅನಿಸ್ತಾ ಇತ್ತು. ಅವ್ರು ಹೋಗಿದ ಮೇಲೆ ಈ ಮೋದಿ ಸರ್ಕಾರ ಬಂದು 2014 ಮೇಲೆ ಬಿಜೆಪಿ ಏನು ಗೆಲ್ತಾ ಇದ್ದಂದ್ರೆ ಕಮಲದ ಹೋದ ಗುರುತು ಮೇಲೆ ಗೆಲ್ತಾ ಇದ್ರು. ಈಗ ಈ ಬಿಜೆಪಿ ಸರ್ಕಾರ 2014 ಬಂದ ಮೇಲೆ ಅವರು ಗೆಲ್ಲಂತ ಗುರುತು, ಇವಾಗ ಬಿಜೆಪಿ ಗೆಲ್ಲಕ್ಕೆ ಗುರುತು ಮುಸಲ್ಮಾನರು ಕೋಪಿ ಆಗಿದೆ ಅವ್ರಿಗೆ. ಇವಾಗ
ಈ ಟೋಪಿ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ. ದೇಶದಲ್ಲಿ ಈ ಟೋಪಿ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ. ಅವರು ಕನ್ನಡದ ಕೂಟ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ. ಈ ಮುಸಲ್ಮಾನರು ಟೋಪಿ ಹಿಡ್ಕೊಂಡು ಮುಸಲ್ಮಾನರು ಯಾವ್ದಾರ ಒಂದು ಕೊಡ್ಬೇಕು ಹಿಂದೂಸ್ತಾನದಲ್ಲಿ ಅಂತೇಳಿ ಒಂದು ಆಸೆ ಕೊಡ್ತಾ ಇದಾರೆ ನಮಗೆ. ಯಾವ ಸ್ವಾಮಿ ನಿಮಗೆ ಬಿಲ್ಲಿನ ಬಗ್ಗೆ ನಾವೇನು ರೋಡಲ್ಲಿ ಹೇಳ್ತಿದ್ವಾ? ನಮ್ಮ ಬಿಜೆಪಿ ಸರ್ಕಾರ ನಮಗೆ ಮಾಡಿ ಈ ಈ ತರ ತುತ್ತುಪಡಿ ತಗೊಂಡ್ಬನ್ನಿ. ನೀವು ಹೇಳ್ತೀರಾ ಬಡವರಿಗೆ ಮುಸಲ್ಮಾನರಿಗೆ ನಾವು ಪ್ರಾಪರ್ಟಿ ಮಾರಿ ಅದರಲ್ಲಿ ನಾವು ಬಡವರಿಗೆ ಸಹಾಯ ಮಾಡ್ತೀವಿ. ಯಾರು ಮುಸಲ್ಮಾನರು ನಮ್ಮಲ್ಲಿ ಇಲ್ಲಿ ಹೇಳ್ತಾರೆ ಎಲ್ಲರೂ ಬಡವರು ಯಾರು ರೋಡಲ್ಲಿ ಬಂದಿದ್ದೀವಿ, ನೀವು ನಮಗೆ ಈ ತರ ಮಾಡಿ ನಮಗೆ ಕೊಡಿ ಅಂತ ನಾವು ಯಾರು ಕೇಳ್ತೀವಿ? ನೀವು ಮಾನಪಾಲಿ ಮಾಡ್ತಾ ಇದ್ದೀರಾ. ಅಮಿತ್ ಶಾನು ಮಾನಪಾಲಿ ಮಾಡ್ತಾರೆ, ಮೋದಿಯವರು ಮಾನಪಾಲಿ ಮಾಡ್ತಾರೆ. ಇದು ಶಾಶ್ವತ ನಡೆಯೋದಲ್ಲ. ನೀವು ಗಮನಿಸ್ಕೊಳ್ಳಿ. ನಮ್ಗೆ ಒಂದ್ ಸಲ ಆಯ್ತು 2 ಸಲ ಆಯ್ತು ತಾಳ್ಮೆಗೆ ನೀವು ತಲೆ ಕಾಡಬೇಡಿ. ನಮ್ಮ ತಾಳ್ಮೆ ತಿಂದಿರೋ ಏನು ನಾವು ಇನ್ನೂ ಪಟ್ಟೆ ಇನ್ನೂ ಹೆಚ್ಚಾಗಿ ನಾವು ಮಾಡ್ತೀವಿ. ಎಷ್ಟು ಸಲ ನಡೀತು ನಮ್ಮಲ್ಲಿ. ನಾವ್ ಯಾರು ನಮ್ಮಲ್ಲಿ ಬಂದು ಇದೆಲ್ಲ ಕೇಳ್ತಾ ಇದೀವಿ. ನೀವು ಯಾಕೆ ಇದೆಲ್ಲ ಮಾಡ್ತಾ ಇದ್ದೀರಾ? ನಮ್ಮ ರಾಜ್ಯದ ಆಕ್ಟೇಲ್ ತಗೊಂಬಂದು ನೀವು 11 ಜನ ಸದಸ್ಯರಲ್ಲಿ ತಗೊಂಡ್ಬಂದು ಮುಸಲ್ಮಾನರಿಗೆ 3 ಜನ ಮಾಡಿದೀರಿ. ಪಾರ್ಸಿಗಳು ತಗೊಂಡು ಹಾಕಿದ್ದೀರಿ, ಮತ್ತೆ ಇತರ ತಂದು ಹಾಕಿದ್ದೀರಿ. ನಮ್ಮ ಮೈನಾರಿಟೀಸ್ ಅಲ್ಲಿ ತಗೊಂಡು ಗೋರಿಗೆ ತಗೊಂಡು ಹಾಕಿದ್ದೀರಿ. ಆಮೇಲೆ ನಮ್ಮ ಹಿಂದೂ ಅಣ್ಣ ತಮ್ಮಂದ್ರಿಗೆ ನೀವು ಕಮಿಟಿಲಿ ಹಾಕಿದ್ದೀರಿ. ನೀವು ಮಾಡೋಂಥ ಕಮಿಟಿಗಳಲ್ಲಿ ನೀವು ಮಾಡೋಂಥದ್ದಲ್ಲಿ ನಾವೇನೋ ನಿಮ್ಮನ್ನು ಹೇಳಿದ್ದೀವ ನಮ್ಮಿಂದ ಇಬ್ಬರು ಹಾಕಿ ಅಂತ ಹೇಳಿ ನೀವೆಲ್ಲರೂ ಹಾಕಿದ್ರೆ ನಿಮ್ಮ ಕಮಿಟಿಗಳಲ್ಲಿ ಮುಸಲ್ಮಾನರಿಗೆ ಹಾಕಲ್ಲ. ನೀವು ಮುಸಲ್ಮಾನರ ಮೇಲೆ ನಿಮಗೆ ಕಣ್ಣು ಬಿಜೆಪಿ ಅವರಿಗೆ. ಈ ಬಿಜೆಪಿ ಸರ್ಕಾರ ಹಿಂದೂಸ್ತಾನದಲ್ಲಿ ಭಾರತ ದೇಶ ನಡೀಬೇಕಂದ್ರೆ ಮುಸಲ್ಮಾನರಿಗೆ ಇರಬೇಕು. ನಾವು ಬಿಟ್ಟರೆ ನೀವು ಓಟೇ ಸಿಗಲ್ಲ. ನಮ್ಮ ಗುರುತು ಮೇಲೆ ನಮ್ಮ ಟೋಪಿ ಗುರುತು ಮೇಲೆ ನೀವು ಇವತ್ತು ರಾಜಕಾರಣ ಮಾಡ್ತದೆ ಹಿಂದೂಸ್ತಾನದಲ್ಲಿ. ದಯವಿಟ್ಟು ಈ ರಾಜಕಾರಣ ನೀವು ಬಿಡಬೇಕು ಅಂತ ಹೇಳ್ತಾ ಇವತ್ತು ಈ ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಸಿಎಂ ಅವರಿಗೆ ಈ ನಮ್ಮ ಸಮಾಜದ ಎಲ್ಲ ಜನರ ಮುಖವಾಗಿ ಇವತ್ತೊಂದು ನಮ್ಮ ಕರ್ನಾಟಕದ ನಮ್ಮ ಕಾಂಗ್ರೆಸ್ ಸರ್ಕಾರ ಈ ಬಿಲ್ಲಿನ ವಿರೋಧವಾಗಿ ನಡ್ಕೊಂಡಿದೆ. ಈ ದೇಶದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಬಿಲ್ಲಿನ ವಿರೋಧವಾಗಿ ನಡ್ಕೊಂಡಿದೆ. ನಮ್ಮ ಸಮಾಜದ ಜನರ ಮುಖಂಡರಾಗಿ ಈ ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಸಿಎಂ ಅವರಿಗೆ ಮನವಿ ಮಾಡೋದಂದ್ರೆ ಈ ಬಿಲ್ಲನ್ನು ನಮ್ಮ ರಾಜ್ಯದಲ್ಲಿ ನೀವು ದಯವಿಟ್ಟು ನೀವು ಇದು ತರಬೇಡಿ. ಇದು ನಮ್ಮ ಒಂದು ಮನವಿ ತಮ್ಮೂ ಕೂಡ ಈ ಮನವಿ ಈ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಿಲ್ ಕೂಡ ನೀವು ಯಾವುದೇ ಕಾರಣಕ್ಕೊಂದು ತರಬಾರ್ದು ಅಂತ ಹೇಳಿ ನಾವು ಈ ಮನವಿಯನ್ನು ಮಾಡ್ತಾ ಈ ನನಗೆ ಇಲ್ಲಿ ಎಲ್ಲರೂ ಸರಿ ಮಾತಾಡೋಕೆ ತನ್ನೆಲ್ಲ ಮಾತನ್ನು ಜೈ ಹಿಂದ್ ಜೈ ಕರ್ನಾಟಕ ಮಾತೇನೆ. ಜಯಪೇಟೆ ಬಾಬು ಅವರಿಗೆ ಧನ್ಯವಾದಗಳು. ಈಗ ಚುನಾವಣಾ ಸಾಹೇಬರು ಉದ್ದೇಶಿಸಿ ಮಾತಾಡಬೇಕು ದಯಮಾಡಿ.